ಕನ್ನಡಿಗರಿಗೆ ಗುಡ್ ನ್ಯೂಸ್ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗಾಗಿ ಕರವೇ ಹೋರಾಟವನ್ನ ಮಾಡಿತ್ತು. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಏನಾದರೂ ಗುಡ್ ನ್ಯೂಸ್ ಕೊಡ್ತಾರಾ ಕನ್ನಡಿಗರಿಗೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಏಕೆಂದ್ರೆ ಕರವೇ ನೆನೆ ಹೋರಾಟವನ್ನ ಮಾಡಿತ್ತು. ಕನ್ನಡಿಗರಿಗೆ 100% ಉದ್ಯೋಗವನ್ನ ನೀಡಲೇಬೇಕು ಎಂಬ ವಿಚಾರವಾಗಿ ಕರವೇ ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನ ಮಾಡಿತ್ತು. ಈ ವಿಚಾರವಾಗಿ ಇದೀಗ ಚರ್ಚೆಗೆ ಸಿಎಂ ಮುಂದಾಗಿದ್ದಾರೆ. ಸಾಧಕ ಬಾಧಕಗಳ ಚರ್ಚೆಗೆ ಸಿಎಂ ಸಿದ್ದು ಮುಂದಾಗ್ತಿದ್ದಾರೆ. ಕನ್ನಡಿಗರ ಹಿತಾಸಕ್ತಿಗೆ ಸಿಎಂ ಸಿದ್ದರಾಮಯ್ಯ ಬದ್ಧ ಅಂತ ಹೇಳಿದ್ದಾರೆ. ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳೋದಾಗಿ ಸಿಎಂ ಹೇಳಿದ್ದಾರೆ. ಇದಾದ ಬಳಿಕ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಾನೂನು ಸಾಧ್ಯತೆ ಕೂಡ ಇದೆ. ನಿನ್ನೆ ಕರವೇ ಬೃಹತ್ ಪ್ರತಿಭಟನೆಯನ್ನ ಮಾಡಿತ್ತು. ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು, ಉದ್ಯೋಗಾವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ ಕನ್ನಡಿಗರು, ಅವರಿಗೆ ಉದ್ಯೋಗವನ್ನ ನೀವು ನೀಡಲೇಬೇಕು. ಇನ್ನು ಸರ್ಕಾರಿ ಕೆಲಸಗಳಲ್ಲೂ ಕೂಡ ಅವರಿಗೆ ಮೀಸಲಾತಿಯನ್ನು ಇರಿಸಬೇಕು. ಇದರ ಜೊತೆಗೆ ಕೇಂದ್ರ ಆಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು, ಅಲ್ಲಿ ನೇಮಕಾತಿಗೆ ನಡೆಯುವಂತಹ ಪ್ರಶ್ನೆ ಪತ್ರಿಕೆ ಏನಿದೆ ಆ ಪ್ರಶ್ನೆ ಪತ್ರಿಕೆ ಕೂಡ ಕನ್ನಡದಲ್ಲೇ ಇರಬೇಕು. ಹಾಗೆ ವರದಿಯನ್ನ ಜಾರಿಗೆ ಮಾಡಬೇಕು ಅಂತ ಸಾಕಷ್ಟು ಬೇಡಿಕೆಗಳನ್ನು ಕೂಡ ಇಟ್ಕೊಂಡಿತ್ತು. ಹಾಗೆ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಕೂಡ ಇಟ್ಟಿತ್ತು. ಕನ್ನಡಿಗರಿಗೆ ನೀವು ಆದ್ಯತೆ ಕೊಡಲೇಬೇಕು ಎಂಬ ವಿಚಾರವಾಗಿ ಬೇಡಿಕೆಯನ್ನು ಇಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಈಗ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ. ಇದರಿಂದ ಈಗ ಕನ್ನಡಿಗರಿಗೆ 100% ಮೀಸಲಾತಿ ಕೊಟ್ಟರೆ ಅಥವಾ ಅವರಿಗೆ ರಾಜ್ಯ ಆಗಿರಬಹುದು, ಕೇಂದ್ರ ಸರ್ಕಾರದಲ್ಲಿ 80% ಮೀಸಲಾತಿ ಅಥವಾ ಖಾಸಗಿ ವಲಯದಲ್ಲಿ ಅವರಿಗೆ 80% ಮೀಸಲಾತಿ ಇಡಬೇಕು ಅಂತ ಏನು ಬೇಡಿಕೆ ಇಟ್ಟಿದ್ದಾರೆ, ನಾನಾ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇದರ ಸಾಧಕ ಏನು, ಇದರಿಂದ ಏನಾದ್ರು ತೊಂದರೆ ಆಗುತ್ತಾ, ಇದರ ಬಾಧಕಗಳೇನು ಎಂಬ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಈಗ ಮುಂದಾಗಿರುವಂಥದ್ದು. ಇನ್ನು ಕಾನೂನು ತಜ್ಞರನ್ನ ಕರೆಸಿ ಅವರ ಬಳಿಯೂ ಕೂಡ ಅಭಿಪ್ರಾಯವನ್ನ ಪಡಿತಾರೆ. ಅಭಿಪ್ರಾಯವನ್ನ ಪಡೆದು ಮುಂದಿನ ಕ್ರಮವನ್ನ ಜರುಗಿಸುವ ಭರವಸೆಯನ್ನು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಇದರ ಜೊತೆಗೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಾನೂನು ಜಾರಿಗೆ ತರುವ ಸಾಧ್ಯತೆ ಕೂಡ ಇದೆ. ನಿನ್ನೆ ಕರವೇ ಸಾಕಷ್ಟು ಹೋರಾಟವನ್ನ ಮಾಡಿತ್ತು. ಕನ್ನಡಿಗರಿಗಾಗಿ ಕರವೇ ಪ್ರತಿ ಬಾರಿಯೂ ಕೂಡ ಧ್ವನಿ ಎತ್ತಿ ಕನ್ನಡಿಗರ ಪರ ಮಾತನಾಡುತ್ತೆ. ಪವರ್ ಟಿವಿ ಕೂಡ ಕರವೇಗೆ ಬೆಂಬಲ ನೀಡ್ತೀವಿ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ವಿ. ಹಾಗೆ ಪವರ್ ಟಿವಿ ಸದಾ ಕನ್ನಡಿಗರ ಹಿತಕ್ಕಾಗಿ, ಕನ್ನಡಿಗರ ರಕ್ಷಣೆಗಾಗಿ ಹೋರಾಟವನ್ನ ಮಾಡೇ ಮಾಡುತ್ತೆ. ಅದೇ ರೀತಿಯಲ್ಲಿ ಕರವೇ ಕೂಡ ಕನ್ನಡಿಗರ ಹಿತಕ್ಕಾಗಿ ಹೋರಾಟವನ್ನ ಮಾಡ್ತಾ ಇತ್ತು. ನಿನ್ನೆ ಬೆಳಗ್ಗೆ 11 ಗಂಟೆಯ ನಂತರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರವೇ ಮುಂದಾಗಿತ್ತು. ಕನ್ನಡಿಗರಿಗೆ 100% ಉದ್ಯೋಗಾವಕಾಶವನ್ನು ನೀಡಬೇಕು. ಹಾಗೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡ್ತಾ ಇಲ್ಲ, ಖಾಸಗಿ ವಲಯದಲ್ಲೂ ಕೂಡ 80% ಉದ್ಯೋಗಾವಕಾಶವನ್ನು ನೀಡಬೇಕು ಅಂತ ಕರವೇ ಹೋರಾಟವನ್ನ ಮಾಡಿತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಗೆ ಮುಂದಾಗಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಿನ್ನೆ ಕರವೇ ಅವರು ಹೋರಾಟವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಚರ್ಚೆಗೆ ಮುಂದಾಗಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತು? ಹೇಳಿದ್ರೆ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೋರಾಟವನ್ನು ಮಾಡಿದಂತಹ ಒಂದು ಕರವೇಗೆ ಈಗ ಒಂದು ಪ್ರತಿಫಲ ಸೃಷ್ಟಿದೆ ಅಂತ ಹೇಳ್ಬೋದು. ಅವರ ಒಂದು ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ ಸಿನಿಮಾ ರಂಗದ ಸೆಲೆಬ್ರಿಟಿಗಳು ಸೇರಿದಂತೆ ಹಲವರು ಕೂಡ ಈ ಒಂದು ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ರು. ಈ ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗ ಅವರೊಂದಿಗೆ ಒಂದು ಮುಂದಾಗಿರುವಂತದ್ದು ಮಾತುಕತೆ. ಅಂದ್ರೆ ಬಹುಶಃ ಇವರು ಈ ಹಿಂದೆ ಕೂಡ ಕರ್ನಾಟಕ ಕಾವಲು ಪಡೆ ಎನ್ನುವಂತ ಕನ್ನಡ ಕಾವಲು ಪಡೆ ಅಂತ ಅಧ್ಯಕ್ಷರಾಗಿ ಕೂಡ ರಾಜಕೀಯ ಬರೆದಿಟ್ಟು ಮುಂಚೆ ಕೂಡ ಇದ್ರು. ಕನ್ನಡದ ಬಗ್ಗೆ ಸಾಕಷ್ಟು ಒಲವನ್ನು ಇಟ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ಕೂಡ ಈ ಒಂದು ಹೋರಾಟಕ್ಕೆ ಸಮ್ಮತಿ ಸೂಚಿಸುವ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಒಂದಷ್ಟು ಜನರ ಜೊತೆ ಚರ್ಚಿಸಿ ಇದಕ್ಕೆ ಅಂಕಿತ ಹಾಕುವಂತಹ ಕೆಲಸಗಳು ಕೂಡ ಮಾಡುವಂತದ್ದು ಸಾಧ್ಯತೆಗಳಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಕನ್ನಡಿಗರಿಗಾಗಿ ನಿನ್ನೆ ಕರವೇ ಹೋರಾಟವನ್ನ ಮಾಡಿತ್ತು. ಕನ್ನಡಿಗರಿಗೆ ನೀವು ಅವಕಾಶವನ್ನ ಕೊಡಬೇಕು, ಕನ್ನಡಿಗರಿಗೆ ಉದ್ಯೋಗಗಳಿಂದ ವಂಚಿತರಾಗ್ತಾ ಇದ್ದಾರೆ, ನಿಮ್ಮ ಗಮನಕ್ಕೆ ಇದು ಬಂದಿಲ್ವಾ? ದಯವಿಟ್ಟು ಕನ್ನಡಿಗರಿಗೆ ಅವಕಾಶ ಕೊಡಿ. ಸರ್ಕಾರಿ ಕೆಲಸದಲ್ಲಿ ಕನ್ನಡಿಗರು ಕೆಲಸ ಮಾಡೋದಕ್ಕೆ ನೀವು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಖಾಸಗಿ ವಲಯದಲ್ಲಿ ಕನ್ನಡಿಗರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ನೀವು ಖಾಸಗಿ ವಲಯದಲ್ಲೂ ಕೂಡ 80% ಕನ್ನಡಿಗರು ಕೆಲಸ ಮಾಡುವಂತೆ ಮಾಡಬೇಕು ಅಂತ ನಾನಾ ಬೇಡಿಕೆಗಳನ್ನ ಕರವೇ ಸರ್ಕಾರದ ಮುಂದಿಟ್ಟಿತ್ತು. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ.